ಪರಮ ಮಂಗಲಕರವಾದ ಈ ಪರ್ವಕಾಲದಲ್ಲಿ ಭಗವಂತನ ವಿಶಿಷ್ಟವಾದ ಕಥಾಶ್ರವಣ ಬಹಳ ಪುಣ್ಯಕರವಾಗಿರತಕ್ಕಂತಹದ್ದು. ವಾಂಗ್ಮಯ ಸೇವೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ವಾಂಗ್ಮಯಂ ತಪ ಉಚ್ಯತೆ. ನಿಜವಾಗಲೂ ಕಲಿಯುಗದಲ್ಲಿ ತಪಸ್ಸು ಯಾವುದು? ಕಾಡಿಗೆ ಹೋಗಿ ನಾವು ಭಯಂಕರವಾದ ಬಿಸಿಲು, ಮಳೆ ಇತ್ಯಾದಿ ಎಲ್ಲ ಪ್ರಕೃತಿಯ ಬಂಧನದಲ್ಲಿ ನಾವು ಒಳಗಾಗಿ ಭಗವಂತನನ್ನು ಏಕಾಗ್ರತೆಯಿಂದ ತಪಸ್ಸು ಮಾಡಲಿಕ್ಕೆ ಸಾಧ್ಯವೋ ಅಂತ ಅರ್ಜುನರು ಕೃಷ್ಣನನ್ನು ಕುರಿತು ಕೇಳಿದಾಗ ಕೃಷ್ಣ ಉತ್ತರ ಕೊಡ್ತಾನೆ, ಬಹಳ ಸುಲಭವಾದ, ನೀವಿದ್ದಲ್ಲೇ ಮಾಡುವ ದೊಡ್ಡ ತಪಸ್ಸಿದೆ. ಅದು ಯಾವುದು ಅಂದರೆ ವಾಂಗ್ಮಯಂ ತಪ ಉಚ್ಯತೆ. ಮಾನಸಿಕವಾಗಿ ಭಗವಂತನನ್ನು ತಪಸ್ಸು ಮಾಡಲಿಕ್ಕೆ ಬರ್ತದೆ. ಬಹಳ ಶ್ರೇಷ್ಠವಾದ ತಪಸ್ಸು. ಬೇರೆ ಬೇರೆ ತಪಸ್ಸುಗಳು ಇದೆ, ವಾಚನಿಕ ತಪಸ್ಸು ಮತ್ತು ಇತ್ಯಾದಿ ತಪಸ್ಸುಗಳನ್ನು ಹೇಳಿ ಬಹಳ ಉತ್ತಮವಾದ ತಪಸ್ಸು ಅಂತಂದರೆ ಅದು ವಾಂಗ್ಮಯ ತಪಸ್ಸು. ಭಗವಂತನ ಬಗ್ಗೆ ಹೇಳುವುದು ಕೇಳುವುದೇನಿದೆ ಇದು ದೊಡ್ಡ ತಪಸ್ಸು ಕಲಿಯುಗದಲ್ಲಿ ಅಂತ ಕೃಷ್ಣನೇ ತಿಳಿಸಿಕೊಟ್ಟ ಹಾಗೆ ಭಗವಂತನ ಸೇವೆಯನ್ನು ನಡೆಸಬೇಕು ಅಂತ ಶ್ರೀಪಾದಂಗಳವರ ಆಜ್ಞೆಯಂತೆ ಅಲ್ಪಕಾಲದಲ್ಲಿ ನಾವು ಭಗವಂತನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು, ಅವನ ಅನುಗ್ರಹವನ್ನು ಹೇಗೆ ಪಡೆಯಬೇಕು, ಜೀವನದಲ್ಲಿ ಮಾಡಲೇಬೇಕಾದ ಕರ್ತವ್ಯಗಳೇನು ಅನ್ನುವುದನ್ನು ಜ್ಞಾನಿಗಳೆಲ್ಲ ಸಂಗ್ರಹ ಮಾಡಿ ಭಾಗವತ, ಮಹಾಭಾರತ, ರಾಮಾಯಣಗಳಲ್ಲಿ ಬಂದ ಅಪೂರ್ವವಾದ ವಿಷಯಗಳನ್ನು ಒಟ್ಟಾರೆ ಸಂಗ್ರಹ ಮಾಡಿ ನಮಗೆ ವಾದಿರಾಜ ಗುರು ಸಾರ್ವಭೌಮರಂಥ ಮಹಾನುಭಾವರು ಅನೇಕ ಸ್ತುತಿ ಪ್ರಪಂಚದಲ್ಲಿ ಭಗವಂತನ ಎದುರಿಗೆ ನಿಂತು ಅವನನ್ನು ಸ್ತೋತ್ರ ಮಾಡುವುದರ ಮೂಲಕ ಸಕಲ ಇತಿಹಾಸ ಪುರಾಣಗಳ ಸಂದೇಶ ಜಗತ್ತಿಗೆ ಮುಟ್ಟಿಸಬೇಕು ಅನ್ನುವ ಭಾವನೆಯಿಂದ ವಾದಿರಾಜ ಗುರು ಸಾರ್ವಭೌಮರು ಒಂದು ಪುಟ್ಟ ಸ್ತುತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಸ್ತುತಿಯ ಬಗ್ಗೆ ನಾವು ವಿಚಾರವನ್ನು ನಡೆಸಿ ಭಗವಂತನಿಗೆ ಈ ವಾಂಗ್ಮಯ ಪುಷ್ಪವನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ನೋಡಿ, ಭಗವಂತನನ್ನು ಸ್ತೋತ್ರದಿಂದಲೇ ಮೆಚ್ಚಿಸಿದ ಅನೇಕ ಸಾಧಕರಿದ್ದಾರೆ. ಕೇವಲ ಸ್ತುತಿ ಮಾತ್ರದಿಂದಲೇ ಭಗವಂತ ಮೆಚ್ಚಿ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಅಂತಹ ದಾಖಲೆಗಳನ್ನು ಭಾಗವತದಲ್ಲಿ ನಾವು ಕೇಳ್ತೇವೆ. ಉದಾಹರಣೆ ಕೊಡೋದಾದರೆ, ಮೊಟ್ಟ ಮೊದಲಿಗೆ ಒಬ್ಬ ಮಹಿಳೆ ತಾನು ತನ್ನ ಎಲ್ಲ ಜೀವನದ ಸಾಧನೆಯ ಗುರಿಯಾದ ಭಗವದ್ ದರ್ಶನ, ಸಾಕ್ಷಾತ್ ಕೃಷ್ಣ ಎದುರಿಗೆ ತಾನು ಸಿಕ್ಕಾಗ ದ್ವಾರಕೆಗೆ ಹೊರಟು ನಿಂತ ಕೃಷ್ಣನ ಎದುರಿಗೆ ನಿಂತು ಅವನನ್ನು ನಿಲ್ಲಿಸಿ ಅವನನ್ನು ಸ್ತೋತ್ರ ಮಾಡ್ತಾಳೆ ಕುಂತಿದೇವಿ. ಬಹಳ ಪ್ರಸಿದ್ಧವಾದದ್ದು ಕುಂತಿ ಸ್ತುತಿ ಅಂತ ಭಾಗವತದಲ್ಲಿ ನಾವು ಕೇಳಿದ್ದೇವೆ. ಭಗವಂತನನ್ನು ಅಪೂರ್ವ ಶಬ್ದಗಳ ಮೂಲಕ ಅವನನ್ನು ಸ್ತೋತ್ರ ಮಾಡ್ತಾಳೆ ಕುಂತಿ. ಆ ಕುಂತಿಯ ಸ್ತುತಿಗೆ ಮೆಚ್ಚಿ ಕೃಷ್ಣ ಆ ಕುಂತಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಬಹಳ ಪ್ರಸಿದ್ಧವಾದದ್ದು ನಿಮಗೆಲ್ಲ ಗೊತ್ತಿದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಗೋವಿಂದ ಎಂಬುದಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾಳೆ. ನೋಡಿ, ಗೋ ಅಂದರೆ ಮಾತುಗಳು ಅಂತ ಅರ್ಥ. ಗೋವಿಂದತಿ, ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಆ ಭಗವಂತನನ್ನು ಗೋವಿಂದ ಅನ್ನುವ ಶಬ್ದದಿಂದ ಕರೀತಾ ಇದ್ದಾಳೆ ಕುಂತಿದೇವಿ. ಅಂದರೆ ನೀನು ವೇದಗಳಿಂದ ಮಾತ್ರ ಸಿಗುವವ, ನಿನ್ನನ್ನು ಹಿಡಿದು ಕಟ್ಟಿ ಹಾಕಿ ನಾನು ನೋಡ್ತೇನೆ ಅಂದರೆ ಭಗವಂತನನ್ನು ಕಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣನನ್ನು ಕಟ್ಟಿಯೂ ಹಾಕಿ ಬರುತ್ತೆ ಅನ್ನುವುದನ್ನು ಕೃಷ್ಣನೇ ತನ್ನ ಕೈಯಲ್ಲಿ ಹಗ್ಗವನ್ನು ಇಟ್ಟುಕೊಂಡು ತೋರಿಸಿದ್ದಾನೆ. ಭಗವಂತನನ್ನು ಕಟ್ಟು ಹಾಕಲಿಕ್ಕೆ ಬರುತ್ತೆ. ಯಾವ ಹಗ್ಗ? ಅದು ಹೊರಗಿನ ಹಗ್ಗದಿಂದ ಅಲ್ಲ, ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ವಾದಿರಾಜರು ಹೇಳಿದಂತೆ ಭಕ್ತಿಯ ಪಾಶದಿಂದ ಭಗವಂತನನ್ನು ಬಂಧಿಸಬೇಕಂತೆ ನಾವು. ಅದಕ್ಕೆ ಮಾತ್ರ ಪರಮಾತ್ಮ ಸಿಗ್ತಾನೆ. ಅಂತಹ ಭಕ್ತಿಯ ಸ್ತುತಿ ಅಂಕುರಿಸಿದಾಗ ಭಗವಂತ ಫಲ ಕೊಡ್ತಾನೆ ಅನ್ನುವುದಕ್ಕೆ ಸಾಕ್ಷಿ ಅದು ಕುಂತಿಯ ಸ್ತುತಿ. ಅದು ಬಹಳ ಪ್ರಸಿದ್ಧವಾದದ್ದು. ಕೃಷ್ಣ ಕುಂತಿಗೆ ಅನುಗ್ರಹವನ್ನು ಮಾಡಿ ದ್ವಾರಕೆಗೆ ಆಮೇಲೆ ಹೊರಟ ಅಂತ. ಕುಂತಿ ಕೇವಲ ಸ್ತೋತ್ರದಿಂದ ಕೃಷ್ಣನನ್ನು ಮೆಚ್ಚಿಸಿಕೊಂಡ ದಾಖಲೆ ಇವತ್ತು ಭಾಗವತದಲ್ಲಿದೆ. ಕೆಲವರಿಗೆ ಏನು ದೇವರನ್ನು ಸ್ತೋತ್ರ ಮಾಡಿದ ಮಾತ್ರಕ್ಕೆ, ಅವನ ಗುಣಗಳನ್ನು ಹೇಳಿದ ಮಾತ್ರಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಂತಹ ಉದಾಹರಣೆಗಳನ್ನು ನಾವು ಕಾಣಬೇಕಾಗತ್ತೆ. ಆ ನಂತರದಲ್ಲಿ
ಪುಟ್ಟ ಬಾಲಕ ಧ್ರುವ, ತಾನು ಆಟವಾಡುವ ವಯಸ್ಸು, ಏನೂ ತಿಳಿಯದ ವಯಸ್ಸು. ಅಂತಹ ಪುಟ್ಟ ವಯಸ್ಸಿನಲ್ಲೇ ಎಲ್ಲವನ್ನು ತೊರೆದು ಕಾಡಿಗೆ ಹೋಗಿ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾನೆ. ವಾಸುದೇವ ರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಎದುರಿಗೆ ಬಂದು ನಿಂತಿದ್ದಾನೆ ವಾಸುದೇವ, ದರ್ಶನ ಕೊಡ್ತಾ ಇದ್ದಾನೆ. ಅಂತರಂಗದ ಒಳಗೆ ಭಗವಂತ ದರ್ಶನ ಕೊಡ್ತಾನೆ. ಹೃದಯದ ಅಂತರಂಗದ ಒಳಗಿದ್ದ ಆ ವಾಸುದೇವನನ್ನು ನೋಡ್ತಾ ಇರುವಾಗ ಹೊರಗಿನ ಗಣ್ಣು ಮುಚ್ಚಿ ಒಳಗಣ್ಣು ತೆರೆದು ಆ ಭಗವಂತನನ್ನು ಧ್ರುವ ಕಾಣ್ತಾ ಇದ್ದಾನೆ. ಕಾಣುವಾಗ ಮರುಕ್ಷಣದಲ್ಲಿ ಆ ರೂಪ ತಿರೋಹಿತವಾದಾಗ ಮತ್ತೆ ಕಣ್ತೆರೆದು ತೆರಿತಾನೆ ಧ್ರುವ. ಎದುರಿಗೆ ಅದೇ ರೂಪ, ಅಂದರೆ ಒಳಗೆ ಕಂಡ ರೂಪ ವಾಸುದೇವ ಶಂಖಚಕ್ರಧಾರಿಯಾದ ಆ ವಾಸುದೇವ ರೂಪವನ್ನು ಕಣ್ತೆರೆದು ನೋಡಿದಾಗ ಹೊರಗಡೆ ಆ ರೂಪವನ್ನು ಕಾಣ್ತಾ ಇದ್ದಾನೆ ಧ್ರುವ. ಆಗ ನೋಡಿ ಆನಂದ ಪುಳಕಿತನಾಗಿ ಆ ಧ್ರುವ ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಕೊನೆಗೆ ಭಗವಂತ ಅವನ ಮೂಲಕ ಸ್ತುತಿ ಬರುವಂತೆ ಭಗವಂತ ಮಾಡ್ತಾನೆ. ತನ್ನ ಕೈಯಲ್ಲಿದ್ದ ಬ್ರಹ್ಮಮಯೇನ ಕಂಬುನ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಲಕ್ಷ್ಮಿಯಿಂದ ಅಭಿಮನ್ಯವಾದ ಆ ದಿವ್ಯ ಶಂಖ ಪರಮಾತ್ಮನ ಹಸ್ತದಲ್ಲಿದೆ. ಆ ಶಂಖವನ್ನು ಭಗವಂತ ತೆರೆದು ಆ ಧ್ರುವನ ಗಲ್ಲಕ್ಕೆ ಸ್ಪರ್ಶ ಮಾಡಿಸ್ತಾನೆ. ಆಗ ಹೊರಗೆ ಬಂದದ್ದೇನು ಅಂದರೆ ಅದೇ ಸ್ತುತಿ, ಧ್ರುವನ ಸ್ತುತಿ ಬಹಳ ಪ್ರಸಿದ್ಧವಾದದ್ದು ಭಾಗವತದಲ್ಲಿ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವದಾಂನ ಎಂಬುದಾಗಿ ಆ ವಾಸುದೇವ ರೂಪಿಯಾದ ಭಗವಂತನನ್ನು ಸ್ತುತಿ ಮಾಡಿ, ಶಬ್ದಗಳ ಮೂಲಕ ಸ್ತೋತ್ರ ಮಾಡಿ ಆ ವಾಸುದೇವನ ಅನುಗ್ರಹಕ್ಕೆ ಪಾತ್ರನಾದ ಧ್ರುವನ ಚರಿತ್ರೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ನೋಡಿ, ಧ್ರುವನು ತನ್ನ ಭಕ್ತಿಯ ಸ್ತುತಿಯ ಮೂಲಕ ಭಗವಂತನನ್ನು ಮೆಚ್ಚಿಸಿದ ದಾಖಲೆ ಇನ್ನೊಂದು. ಇದಾದ ನಂತರದಲ್ಲಿ ಒಬ್ಬ ಪಶು, ನೋಡಿ ಆ ಪಶು ಏನು ದೇವರನ್ನು ತಿಳ್ಕೊಂಡು ಅವನನ್ನು ಆರಾಧನೆ ಮಾಡಲಿಕ್ಕಾಗತ್ತೆ. ಪಶುಗಳು ಬಹಳ ಮನುಷ್ಯನಿಗಿಂತ ಬಹಳ ಕೆಳಗಿರತಕ್ಕಂತಹ ಒಂದು ಜೀವ ಅಂದರೆ ಅದು ಪಶುಗಳು. ಅದಕ್ಕೆ ಯಾವ ವಿದ್ಯೆಯೂ ಇಲ್ಲ, ಪಶುವಿಗೆ ಜ್ಞಾನವೂ ಇಲ್ಲ. ಪಶು ಪಕ್ಷಿಗಳಿಗೆ ಏನು ಜ್ಞಾನ ಇದೆ ಭಗವಂತನ ಬಗ್ಗೆ? ಹಾಗಂಥೇಳಿ ಭಗವಂತ ಏನೂ ಜ್ಞಾನ ಇಲ್ಲದ ಪಶು ಪಕ್ಷಿಗಳಿಗೆ ಒಲಿತಾನೋ ಇಲ್ಲವೋ ಅಂತ ಪ್ರಶ್ನೆ ಬರುತ್ತೆ. ಆ ಪಶು ಪಕ್ಷಿಗಳಿಗೂ ಪರಮಾತ್ಮ ಒಲಿದು ಅನುಗ್ರಹ ಮಾಡಿದ್ದಾನೆ ಅನ್ನುವುದಕ್ಕೆ ದಾಖಲೆ ಮತ್ತೊಂದು ಭಾಗವತದಲ್ಲಿ ಕತೆ ಬಹಳ ಪ್ರಸಿದ್ಧವಾದದ್ದು, ಗಜೇಂದ್ರ ಮೋಕ್ಷ. ಗಜೇಂದ್ರ ತಾನು ಮೊಸಳೆಯ ಬಂಧನಕ್ಕೆ ಒಳಗಾಗಿ ಆ ಬಂಧನವನ್ನು ಬಿಡಿಸಿಕೊಳ್ಳಲಾರದೆ ಎಷ್ಟು ಪ್ರಯತ್ನಪಟ್ಟರೂ ಅನೇಕ ಬಂಧುಗಳು, ನೂರಾರು ಆನೆಗಳು ಬಂದು ಜಗ್ಗಿದರೂ ಕೂಡ ಆ ನೀರಿನ ಒಳಗಿದ್ದ ಮೊಸಳೆಯ ಬಂಧನಕ್ಕೆ ಎಷ್ಟು ಪ್ರಯತ್ನಪಟ್ಟರೂ ಕೂಡ ಬಂಧನದಿಂದ ತಾನು ಕಳಿಸಿಕೊಳ್ಳಕ್ಕಾಗಲಿಲ್ಲ. ಆಗ ಕೊನೆಗೆ ದೇವತೆಗಳನ್ನು ಕರೆದು ಆ ದೇವತೆಗಳ ಮೂಲಕ ಈ ಬಂಧನದಿಂದ ನಾನು ದೂರ ಆಗೋಣ ಅಂತ ಪ್ರಯತ್ನಪಟ್ಟು ದೇವತೆಗಳ ಕಡೆ ತಿರುಗಿ ನೋಡಿದಾಗ ದೇವತೆಗಳೇ ಹೇಳಿಬಿಟ್ರಂತೆ, ಕೇವಲ ಮೊಸಳೆಯ ಬಂಧನದಿಂದ ಮಾತ್ರ ಬಿಡಿಸುವುದಾದರೆ ನಾವು ಬರ್ತೇವೆ. ಆದರೆ ಈ ನೆಪದಲ್ಲಿ ಮೊಸಳೆಯ ಬಂಧನದ ಪರಿಹಾರದ ನೆಪದಲ್ಲಿ ಅನಾದಿ ಕಾಲದ ಸಂಸಾರದ ಬಂಧನ, ಪ್ರಕೃತಿಯ ಬಂಧಕ್ಕೆ ಒಳಗಾದ ನೀನು ಹುಟ್ಟು ಸಾವು ನೋವುಗಳೆಂಬ ಈ ಬಂಧನದಿಂದ ದೂರ ಆಗಬೇಕಾದರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಅಂತ ದೇವತೆಗಳನ್ನು ಕುರಿತು ಸ್ತುತಿ ಮಾಡಿದಾಗಲೂ ದೇವತೆಗಳು ಬರಲಿಲ್ಲ ಗಜೇಂದ್ರನನ್ನು ಬಿಡಿಸಲಿಕ್ಕೆ. ಅಲ್ಲಿ ಅದೇ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ದೇವತೆಗಳೇ ಸಮರ್ಥರು, ಕೇವಲ ಒಂದು ಆನೆಯನ್ನು ಮೊಸಳೆಯ ಬಂಧನದಿಂದ ಬಿಡಿಸಲಿಕ್ಕೆ ದೇವತೆಗಳಿಗೆ ಆಗಲಿಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡಾಗ, ಯಾಕೆ ಬರಲಿಲ್ಲ ದೇವತೆಗಳು ಅಂದರೆ, ನಾವು ಇವನನ್ನು ಪ್ರಕೃತಿ ಬಂಧನದಿಂದ ದೂರ ಮಾಡುವ ಶಕ್ತಿ ಅದು ಪರಮಾತ್ಮನಿಗೆ ಮಾತ್ರ ಇರೋದು. ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಅದು ಭಗವಂತನಿಗೆ ಮಾತ್ರ ಇದೆ, ಈ ದೇವತೆಗಳಿಗೆ ಇಲ್ಲ ಅಂತ ತಿಳಿದೇ ದೇವತೆಗಳು ಬರಲಿಲ್ಲ ಎಂಬುದಾಗಿ ಕಾರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೊನೆಗೆ ಸರ್ವಸಮರ್ಥನಾದ ಸಕಲ ಗುಣ ಪರಿಪೂರ್ಣನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಗಜೇಂದ್ರ. ಅಂತಃಸರಸ್ಯುರು ಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜ ಹಸ್ತಾರ್ಥ ಆಹೇದಮಾದಿಪುರುಷಾಖಿಲಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತ
ಮರಣಾರ್ಥಿ ನಮಪ್ರಮೇಯ ಚಕ್ರಾಯುಧ ಪದಕರಾಜಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಆ ತನ್ನ ಭಕ್ತಿ ನಮ್ರತೆಯಿಂದ ಸಕಲ ಗುಣ ಪರಿಪೂರ್ಣನಾದ ಭಗವಂತನನ್ನು ಸ್ಮೃತ್ವ ತಾನು ಸ್ಮರಣೆ ಮಾಡಿ ಅವನನ್ನು ಸ್ತೋತ್ರ ಮಾಡ್ತಾನೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಎಂಬುದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಶಂಖಚಕ್ರಧಾರಿಯಾದ ಭಗವಂತ ಗರುಡಾರೂಢನಾಗಿ ಬಂದು ಗಜೇಂದ್ರನ ಆ ಮೊಸುಳೆಯ ಬಂಧನದಿಂದ ಬಿಡಿಸುವ ನೆಪದಲ್ಲಿ ಅನಾದಿ ಕಾಲದ ಈ ಸಂಸಾರ ಬಂಧನವನ್ನೇ ಪರಿಹರಿಸಿ ಅವನಿಗೆ ಮೋಕ್ಷ ಪುರುಷಾರ್ಥವನ್ನು ಭಗವಂತ ನೀಡಿದ್ದಾನೆ ಎಂಬುದಾಗಿ ಭಾಗವತ ಉಲ್ಲೇಖ ಮಾಡಿದೆ. ನೋಡಿ, ಒಬ್ಬ ಪಶು ಗಜೇಂದ್ರ ವಿದ್ಯಾ ಗಜೇಂದ್ರಸ್ಯಕ ಎಂಬುದಾಗಿ ಕೇಳ್ತಾರೆ. ಗಜೇಂದ್ರನಿಗೆ ಏನು ವಿದ್ಯೆ ಇತ್ತು? ಶಾಸ್ತ್ರ ಅಧ್ಯಯನ ಮಾಡಿದ್ನಾ? ಶಾಸ್ತ್ರ ಶ್ರವಣ ಮಾಡಿದ್ನಾ? ಯಾವುದರ ಜ್ಞಾನ ಇಲ್ಲದೇ ಇದ್ದರೂ ಭಗವಂತ ಗಜೇಂದ್ರನಿಗೆ ಒಲಿದಿದ್ದಾನಲ್ಲ, ಇದು ಏನು ಕಾರಣ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದು ಜ್ಞಾನಿಗಳು ಏನು ಅಂತಂದರೆ, ಅವನು ಮಾಡಿದ ಸ್ತುತಿಗೆ ಮೆಚ್ಚಿ, ಭಕ್ತಿಯ ಸ್ತುತಿಗೆ ಮೆಚ್ಚಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಸ್ತೋತ್ರದಿಂದ ಭಗವಂತನನ್ನು ಮೆಚ್ಚಿಸಿ ಒಲಿಸಿಕೊಂಡ ಇನ್ನೊಂದು ದಾಖಲೆ ಅದು ಗಜೇಂದ್ರನ ಕಥೆ. ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನೊಬ್ಬ ಪುಟ್ಟ ಬಾಲಕ ಇದ್ದಾನೆ, ಮಹಾಸಾಧಕ. ಇಡೀ ಜಗತ್ತಿನಲ್ಲಿ ನಾಸ್ತಿಕರ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ತಾನು ಅವತಾರ ಮಾಡಿ ಭಗವಂತನನ್ನು ಕಾಣಲಿಕ್ಕೆ ಬರ್ತದೋ, ಕಾಣಲಿಕ್ಕೆ ಆಗದೇ ಇದ್ದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವೋ, ಅಥವಾ ನಿಜವಾಗಲೂ ಭಗವಂತ ಇದ್ದದ್ರೆ ಅವನು ಕಾಣಬೇಕಿತ್ತು. ಇದ್ದ ವಸ್ತು ಕಾಣಬೇಕಲ್ಲ. ವಸ್ತು ಕಾಣದೇ ಇದ್ದಾಗ ಈ ವಸ್ತು ಇಲ್ಲ ಅಂತ ಹೇಳಬಹುದು. ಎದುರಿಗೆ ಕಾಣ್ತಾ ಇರುವಾಗ ವಸ್ತು ಇದೆ ಅಂತ ನಾವು ಹೇಳಲೇಬೇಕಾಗತ್ತೆ. ಹಾಗಾದರೆ ಭಗವಂತ ಇದ್ದಾನೆ ಅಂತ ಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ. ಆದರೆ ಇದ್ದ ಭಗವಂತನನ್ನು ಕಾಣಲಿಕ್ಕೆ ಯಾಕೆ ಬರೋದಿಲ್ಲ? ಇದ್ದರೆ ಕಾಣಬೇಕಿತ್ತಲ್ಲ ವಸ್ತು ಅಂತ ಪ್ರಶ್ನೆ ಮಾಡಿದಾಗ ನಾಸ್ತಿಕರು ಅದಕ್ಕೆ ನಾವು ಉತ್ತರ ಕೊಡೋದು ಬಹಳ ಕಷ್ಟ. ಏನೋ ತಪ್ಪಿಸಿಕೊಂಡು ನಾವು ಸಾಹಸ ಮಾಡಿ ಉತ್ತರ ಕೊಡ್ಬೋದು. ಇಲ್ಲ, ಭಗವಂತ ಇದ್ದೇ ಇದ್ದಾನೆ, ಆದರೆ ಕಾಣುವ ಶಕ್ತಿ ನಮ್ಮ ಕಣ್ಣಿಗಿಲ್ಲ ಅಂತ ನಾವು ಹೇಳ್ಬೋದು. ವಸ್ತು ಇದ್ದ ಮೇಲೆ ಕಾಣಬೇಕಲ್ಲ. ಕಾಣದೇ ಇದ್ದ ವಸ್ತುವನ್ನು ಇದೆ ಅಂತ ಹೇಗೆ ನೀವು ಅದನ್ನು ನಿರ್ಣಯ ಮಾಡೋದಾದರೂ ಹೇಗೆ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಧ್ರುವರಾಜರು ಅದಕ್ಕೆ ನಾಸ್ತಿಕರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇದ್ದ ವಸ್ತು ಎಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ವಸ್ತುಗಳಿದೆ, ನಾವು ಅದನ್ನೆಲ್ಲ ಕಂಡಿದ್ದೇವೇನು? ನಾವು ಕಾಣಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಮಿಂದ ದೂರ ಇರತಕ್ಕಂತಹ ಅನೇಕ ಬೇರೆ 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 ಹೊರ ದೇಶಗಳಲ್ಲಿ ಇರುವ ವಸ್ತುಗಳನ್ನು ನಾವು ಕಂಡೇ ಇಲ್ಲ. ಹಾಗಂತ ಹೇಳಿ ಯಾರಾದರೂ ಕಂಡವರು ತಿಳಿಸಿದರೆ ಅದನ್ನು ಹೇಗೆ ನಾವು ಒಪ್ಪಿಕೊಂಡು ಆ ವಸ್ತು ಇದೆ ಅಂತ ಹೇಳ್ತೇವೋ, ಹಾಗೆ ಕಾಣದೇ ಇದ್ದರೂ ವಸ್ತು ಇರಬಹುದು. ಇದು ಆಚಾರ್ಯರ ಸಿದ್ಧಾಂತ. ಇದ್ದ ವಸ್ತುಗಳೆಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ಯಾಕೆಂದರೆ ಕಾಣುವ ಶಕ್ತಿ ನಿಮ್ಮ ಕಣ್ಣಿಗಿಲ್ಲದೆ ಇರ್ಬೋದು. ಹಾಗಂತ ಹೇಳಿ ವಸ್ತು ಇಲ್ಲ ಅಂತ ಹೇಳಬಾರದು. ಕಂಡವರಿದ್ದರೆ ಸಾಕು, ಕಂಡವರು ಹೇಳಿದರೆ ಸಾಕು, ನಾವು ಅದನ್ನು ಒಪ್ಪಬಹುದು. ಹಾಗಾದರೆ ಇಲ್ಲದೇ ಇದ್ದ ವಸ್ತುವನ್ನು ಎಲ್ಲ ಕಡೆ ತುಂಬಿದ ಭಗವಂತನನ್ನು ಇದೆ ಅಂತ ನಾವು ಇದ್ದಾನೆ ಅಂತ ಹೇಳಬೇಕಾದ್ರೆ ಅವನು ನಮ್ಮ ಕಣ್ಣಿಗೆ ಕಾಣಬೇಕಿತ್ತು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಶಾಸ್ತ್ರಗಳು ಕೊಡ್ತದೆ. ಕಾಣುವ ಶಕ್ತಿ ನಿನಗಿದೆಯಾ ಅನ್ನೋದನ್ನು ಮೊದಲು ತಿಳಿ ಅಂತ ಹೇಳುತ್ತೆ.